SP ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿಗೆ ಕಲ್ಲು ಬಿದ್ದಿದೆ, ಕಲ್ಲೇಟು ಬಿದ್ದಿದೆ. SP ಹೇಳ್ತಾರೆ ನಮಗೆ ಕಲ್ಲು ಬಿತ್ತು, ಪೊಲೀಸರ ಮೇಲೆ ಕಲ್ಲು ಬಿತ್ತು, ಜನರಿಗೇನೂ ಆಗಿಲ್ಲ ಅಂತ. ಪೊಲೀಸರು ಹೆಲ್ಮೆಟ್ ಹಾಕೊಂಡಿದ್ರು, ಬಂದೋಬಸ್ತ್ ಕರ್ತವ್ಯದಲ್ಲಿದ್ದು. ಮೆರವಣಿಗೆಯಲ್ಲಿದ್ದವರು ಹೆಲ್ಮೆಟ್ ಹಾಕೊಂಡು ಮೆರವಣಿಗೆಗೆ ಬಂದಿರೋದಲ್ಲ. ಪೊಲೀಸರಿಗೆ ಬಿದ್ದಂಥ ಕಲ್ಲು ಸಾಮಾನ್ಯ ವ್ಯಕ್ತಿಯೊಬ್ಬನಿಗೆ ಬಿದ್ದಿದ್ರೆ ಆತನ ತಲೆಯಲ್ಲಿ ಹೆಲ್ಮೆಟೂ ಇರಲಿಲ್ಲ, ಏನೂ ಇರಲಿಲ್ಲ, ಏನಾಗ್ತಿತ್ತು? ಈ ಪ್ರಶ್ನೆಯೂ ಕೂಡ ಮೂಡುತ್ತೆ. SP ಹಂಗೆ ಹೇಳ್ತಾರೆ, ನಮ್ಮ ಮೇಲೆ ಮಾತ್ರ ಬಿದ್ದಿರೋದು ಕಲ್ಲು, ಮೆರವಣಿಗೆಯಲ್ಲಿದ್ದವರಿಗೆ ಕಲ್ಲು ಬಿದ್ದಿಲ್ಲ ಅಂತ ಹೇಳ್ತಾರೆ. ಇನ್ನು ಕಿಲ್ಲಾವೋಣಿ ಮಸೀದಿ ಬಳಿ ಬರ್ತಾ ಇದ್ದಂತೆ ಕಲ್ಲು ಚಪ್ಪಲಿ ತೂರಾಟ ಆಗಿದೆ. ಇನ್ನು ಕಲ್ಲು ಬೀಳ್ತಾ ಇದ್ದಂತೆ ಮೆರವಣಿಗೆಯಲ್ಲಿದ್ದವರು ಪ್ರತಿಭಟನೆ ಕೂತಿದ್ದಾರೆ. ಉದ್ದೇಶಪೂರ್ವಕ ದುಷ್ಕೃತ್ಯ ಇದು, ಪ್ಲಾನ್ಡ್ ಇದು ಅಂತ ಮೆರವಣಿಗೆಯಲ್ಲಿದ್ದವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೊನೆಗೆ ಪೊಲೀಸರು ಮೆರವಣಿಗೆಯಲ್ಲಿದ್ದವರನ್ನು ಚದುರಿಸಿದ್ದಾರೆ. ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಯಿತು. ಬ್ಯಾರಿಕೇಡ್ ಅಳವಡಿಸಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದರು. ಮೆರವಣಿಗೆಯಲ್ಲಿದ್ದವರನ್ನು ಚದುರಿಸಲಾಯಿತು. ಪ್ರತಿಭಟನೆಯನ್ನು ಮೆರವಣಿಗೆಯಲ್ಲಿದ್ದವರು ಮಾಡಿದರು. ಇದು ಇಂಟೆನ್ಷನಲಿ ಮಾಡಿರೋದು, ಇದು ಉದ್ದೇಶಪೂರ್ವಕವಾಗಿ ಗಲಾಟೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕಲ್ಲೆಸೆದಿದ್ದು ಅಂತ ಮೆರವಣಿಗೆಯಲ್ಲಿದ್ದರು ಆರೋಪವನ್ನು ಮಾಡಿದರು. ಪ್ರತಿಭಟನೆಯನ್ನು ಮಾಡಿದರು. ಕೊನೆಗೆ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿದ್ರು, ಅವರನ್ನು ಚದುರಿಸಿದರು. ಇನ್ನು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದ ಬೆನ್ನಿಗೆ ಅಲ್ಲಿ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು. ಇದರ ಮಧ್ಯೆ ಇವತ್ತು ಬಾಗಲಕೋಟೆ ನಗರದಾದ್ಯಂತ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. ಇವತ್ತಿನಿಂದ ಫೆಬ್ರವರಿ 24ರವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಸೆಕ್ಷನ್ 163 ಆಫ್ BNSS ಇದರ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು AC ಸಂತೋಷ್ ಜಗಲಾಸರ್ ಜಾರಿಗೊಳಿಸಿದ್ದಾರೆ. 4ಕ್ಕಿಂತ ಹೆಚ್ಚು ಜನ ಒಟ್ಟು ಸೇರುವಂತಿಲ್ಲ ಅಂತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಬಾಗಲಕೋಟೆ ನಗರ, ವಿದ್ಯಾಗಿರಿ, ನವನಗರ ಪ್ರದೇಶಕ್ಕೆ ಅನ್ವಯ ಆಗುವಂತೆ ನಿಷೇಧಾಜ್ಞೆ ಜಾರಿಯಾಗಿದೆ. 4ಕ್ಕೂ ಹೆಚ್ಚು ಜನ ಒಟ್ಟು ಸೇರುವಂತಿಲ್ಲ, ಓಡಾಡುವಂತಿಲ್ಲ, ಸಭೆ ಸಮಾರಂಭವನ್ನು ಮಾಡುವಂತಿಲ್ಲ ಅಂತ ಆದೇಶವನ್ನು ಮಾಡಲಾಗಿದೆ. AC ನಿಷೇಧಾಜ್ಞೆಯನ್ನು ಹೊರಡಿಸಿರುವಂತಹ ಆದೇಶದ ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಿ. BNSS ಸೆಕ್ಷನ್ 163 ಅಡಿಯಲ್ಲಿ ಅವರು ನಿಷೇಧಾಜ್ಞೆ ಹೊರಡಿಸಿರೋದು 24ರವರೆಗೂ ಕೂಡ, ಫೆಬ್ರವರಿ 24ರವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಇನ್ನು ನಿನ್ನೆ ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಕೇಸಿಗೆ ಸಂಬಂಧಿಸಿದಂತೆ ಈಗ ನಿಷೇಧಾಜ್ಞೆ ಜಾರಿಯಾಗಿದೆ. ಸದ್ಯ ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಇನ್ನು ಕಲ್ಲು ತೂರಾಟ ಎಲ್ಲಿಂದ ಆಯಿತು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಚಪ್ಪಲಿ ಎಸೆದವರು ಯಾರು ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೂ ಪೊಲೀಸರು ಇಲ್ಲಿವರೆಗೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಬೆಳಗ್ಗೆ 10ಕ್ಕೆ ಅಂಬಾಭವಾನಿ ಮಂದಿರದಲ್ಲಿ ಹಿಂದೂ ಮುಖಂಡರು ಇವತ್ತು ಸಭೆ ಸೇರ್ತಾ ಇದ್ದಾರೆ. ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಭೆ ಸೇರ್ತಾ ಇದ್ದಾರೆ. ಆದರೆ ನಿಷೇಧಾಜ್ಞೆ ಜಾರಿಯಲ್ಲಿರೋದ್ರಿಂದ ಸಭೆ ನಡೆಸೋದಕ್ಕೆ ಅವಕಾಶ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹಿಂದೂ ಸಂಘಟನೆಯ ಮುಖಂಡರು ಹೇಳ್ತಾ ಇರೋದು ಕಲ್ಲು ಎಲ್ಲಿಂದ ಬಂತು ಅನ್ನೋದು ಸ್ಪಷ್ಟ, ಚಪ್ಪಲಿ ಯಾರ ಹೆಸರು ಅನ್ನೋದು ಸ್ಪಷ್ಟ. ಪೊಲೀಸರು ಮೆರವಣಿಗೆಯಲ್ಲಿದ್ದವರನ್ನ ಚದುರಿಸಿದ್ರು ಬಿಟ್ರೆ ಕಲ್ಲೆಸೆದವರನ್ನೂ ಅರೆಸ್ಟ್ ಮಾಡಿಲ್ಲ, ಚಪ್ಪಲಿ ತೋರಿದವರನ್ನೂ ಅರೆಸ್ಟ್ ಮಾಡಿಲ್ಲ, ವಿನಾಕಾರಣ ಸಮಸ್ಯೆ ಸೃಷ್ಟಿ ಮಾಡಿದವರನ್ನೂ ಅರೆಸ್ಟ್ ಮಾಡಿಲ್ಲ. ಮೆರವಣಿಗೆ ಇಡೀ ನಗರದಲ್ಲಿ ಶಾಂತಿಯುತವಾಗಿ ಸಾಗಿದೆ, ಎಲ್ಲೂ ಸಮಸ್ಯೆ ಆಗಿಲ್ಲ. ಅದು ಮಸೀದಿ ಬಳಿ ಬಂದಾಗಲೇ ಮಾತ್ರ ಯಾಕೆ ಸಮಸ್ಯೆ ಆಗುತ್ತೆ? ಮಸೀದಿ ಮುಂಭಾಗದಲ್ಲಿ ಮಾತ್ರ ಯಾಕೆ ಸಮಸ್ಯೆ ಆಗುತ್ತೆ? ಯಾಕೆ ಅಲ್ಲೇ ಕಲ್ಲು ಬೀಳುತ್ತೆ ಮೆರವಣಿಗೆ ಮೇಲೆ? ಇಡೀ ನಗರದಲ್ಲಿ ಎಲ್ಲೂ ಆಗದ ಸಮಸ್ಯೆ ಅಲ್ಲಿ ಮಾತ್ರ ಯಾಕೆ ಸಮಸ್ಯೆ ಆಗುತ್ತೆ?
ಪೊಲೀಸರು ಯಾಕೆ ಗೊತ್ತಿದ್ರೂ ಕೂಡ ಅರೆಸ್ಟ್ ಯಾಕೆ ಮಾಡಿಲ್ಲ? ಮೆರವಣಿಗೆಯಲ್ಲಿದ್ದವರನ್ನ ಚದುರಿಸ್ತಾರೆ ಪೊಲೀಸರು. ಮಸೀದಿ ಮೇಲ್ಭಾಗದಲ್ಲಿದ್ದು ಕಲ್ಲೆಸದವರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ಈ ಪ್ರಶ್ನೆಯನ್ನು ಹಿಂದೂ ಸಂಘಟನೆಯವರು ಕೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಇದು ಬೆಳಗ್ಗಿನ ದೃಶ್ಯ. ಈಗ ನೀವು ನೋಡ್ತಾ ಇರೋದು ಒಂದು ಆ ಮೆರವಣಿಗೆಯ ದೃಶ್ಯ, ನಿನ್ನೆ ರಾತ್ರಿ ಅದು. ಈಗ ಬೆಳಗ್ಗೆ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ ಮಸೀದಿ ಬಳಿ. ಇದೇ ಮಸೀದಿ ನೋಡ್ತಾ ಇದ್ದೀರಿ, ಇದೇ ಮಸೀದಿಯಿಂದ ಕಲ್ಲೆಸೆದಿರೋದು. ಅಲ್ಲಿ ಈಗ ಹೆಚ್ಚುವರಿ ಪೊಲೀಸ್ ವಾಹನಗಳನ್ನು ನಿಯೋಜಿಸಲಾಗಿದೆ, ಪೊಲೀಸ್ ಸಿಬ್ಬಂದಿಯನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ನಿಷೇಧಾಜ್ಞೆ ಜಾರಿಯಲ್ಲಿದೆ. ಹಿಂದೂ ಸಂಘಟನೆಯ ಮುಖಂಡರು ಕೇಳ್ತಾ ಇರೋದು, ಯಾಕ್ರಿ ಅರೆಸ್ಟ್ ಮಾಡಿಲ್ಲ? ಇನ್ನು ಎಲ್ಲಿಂದ ಕಲ್ಲು ಬಿತ್ತು ಅನ್ನೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ವಿಡಿಯೋದಲ್ಲಿ. ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಹಿಂದೂ ಸಂಘಟನೆಯ ಮುಖಂಡರು ಕೇಳ್ತಾ ಇದ್ದಾರೆ. ಇನ್ನು ಮಧ್ಯರಾತ್ರಿ ಶಿವಾಜಿ ಮೆರವಣಿಗೆಯಲ್ಲಿ, ನಿನ್ನೆ ರಾತ್ರಿ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆಯಲ್ಲಿ ಕಲ್ಲು ಚಪ್ಪಲಿ ತೂರಾಟದ ಪ್ರಕರಣ ಆದರೆ ಮತ್ತೊಂದು ಘಟನೆ ಕೂಡ ಆಯಿತು. ಗಲಾಟೆ ನಡೆದ ಸ್ವಲ್ಪ ದೂರದಲ್ಲಿ ಮತ್ತೊಂದು ಕಿಡಿಗೇಡಿ ಕೃತ್ಯ ಆಯಿತು. ತರಕಾರಿ ಮಾರಾಟದ ತಳ್ಳೋ ಗಾಡಿಗೆ ಯಾರೋ ಬೆಂಕಿ ಇಟ್ಟಿದ್ದಾರೆ. ತರಕಾರಿ ಮಾರ್ಕೆಟ್ನಲ್ಲಿ ಇರಿಸಲಾಗಿದ್ದ ತರಕಾರಿ ಗಾಡಿಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ನಂದಿಸಲು ಹರಸಾಹಸ ಪಡಬೇಕಾಯಿತು. ಸ್ಥಳೀಯರ ಸಹಾಯದಿಂದ ತರಕಾರಿ ಗಾಡಿಗೆ ಹಚ್ಚಲಾಗಿದ್ದಂಥ ಬೆಂಕಿಯನ್ನು ನಂದಿಸಲಾಯಿತು. ಜನತಬಿ ಅನ್ನುವ ಮಹಿಳೆಗೆ ಸೇರಿದಂಥ ತರಕಾರಿ ಗಾಡಿ ಇದೆ. ಪಾಪ ಬಡಪಾಯಿ ತರಕಾರಿ ವ್ಯಾಪಾರಿ, ಹೊಟ್ಟೆಪಾಡಿಗೆ ತರಕಾರಿ ಗಾಡಿ ಇಟ್ಕೊಂಡಂತ ಮಹಿಳೆಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮೆರವಣಿಗೆ ಸಾಗುವ ಸ್ವಲ್ಪ ದೂರದಲ್ಲಿ ತರಕಾರಿ ಗಾಡಿ ಇತ್ತು. ಈ ಇನ್ಸಿಡೆಂಟ್ ಆದ ಕೂಡಲೇ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಮಹಿಳೆ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ನಾನು ದುಡ್ಡು ತಿನ್ನೋಳು, ಬಡಪಾಯಿ ನಾನು, ನನ್ನ ಗಾಡಿಗೆ ಬೆಂಕಿ ಹಚ್ಚಿದ್ದಾರೆ, ನಾನೇನು ಮಾಡಲಿ ಅಂತ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿಪ್ಪ, ಒಂದು 50,000 ರೂಪಾಯಿ ಕೈಪಲ್ಲಿ ಇತ್ತು ನೋಡಿಪ್ಪ. ಮೊದಲು ಒಂದು 6 ಗಾಡಿ ಇದ್ದು ನೋಡಮ್ಮ. ರೊಕ್ಕ ಪಕ್ಕ ತಕಡಿ ಪಕಡಿ 10 ಛತ್ರಿ ಇದ್ದಮ್ಮ ಇಲ್ಲಿ. ಯಪ್ಪ ಈ ನಮೂನಿ ಮಾಡಿದ್ರೆ ನಾವೇನು ಮಾಡೋರು? ರೊಕ್ಕ ಏನಿದ್ದು ರೀ ಮರ ಇಲ್ಲಿ? ರೊಕ್ಕ ಇದ್ದು ರೀ, ದುಡ್ಡು ಚಿಲ್ಲರ್ ದುಡ್ಡು ಇದ್ದುಪ್ಪ. ಯಪ್ಪ ಉಳಿದಿದ್ದು ತಕಡಿ ಪಕಡಿ ಇಲ್ಲೇ ಇಟ್ಟು ಹೋಗ್ಯವಪ್ಪ. ಯಪ್ಪ ದಿನನಿತ್ಯ ಬಳಕೆ ಆಗುವಂಥ ವಸ್ತುಗಳು ಇರ್ತಾವೆಲ್ಲ ಇರ್ತಾವೆ. ಪ್ರತಿ ಬಾರಿ ಗಲಾಟೆಗಳಾದಾಗ, ಸಂಘರ್ಷಗಳಾದಾಗ ಬಲಿಪಶುಗಳಾಗೋದು ಬಡಪಾಯಿಗಳು. ಪಾಪ ನೋಡ್ತಾ ಇದ್ದೀರಿ, ಆ ಮಹಿಳೆ ಕಣ್ಣೀರು ಹಾಕ್ತಾ ಇರೋದು. ದುಡಿದು ತಿನ್ನೋರು ಬಡಪಾಯಿ ತರಕಾರಿ ವ್ಯಾಪಾರಿ ಅವರು. ಅವರ ಗಾಡಿ ನಿಲ್ಲಿಸಿ ಹೋಗಿದ್ದಾರೆ, ಯಾರೋ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಈ ಗಲಾಟೆಯ ಮಧ್ಯೆ ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಇನ್ನು ಈಗ ಹೇಗಿದೆ ಬಾಗಲಕೋಟೆಯ ಸ್ಥಿತಿ, ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ನೋಡೋಣ. ನಿನ್ನೆ ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಶಿವಾಜಿ ಮೂರ್ತಿಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಬಾಗಲಕೋಟೆಯಲ್ಲಿ ನಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿಯು ಕೂಡ ನಿನ್ನೆ ರಾತ್ರಿ ಉಂಟಾಗಿರುವಂಥದ್ದು. ಆದರೆ ಬೆಳಗಿನ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೀಗ ಚೆಕ್ ಮಾಡ್ಬೋದು. ನಾವೇನು ದೃಶ್ಯದಲ್ಲಿ ತೋರಿಸ್ತೇವೆ, ಇದು ಬಾಗಲಕೋಟೆ ಅಂದರೆ ಹಳೆ ಬಾಗಲಕೋಟೆ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಅಂಬಾಭವಾನಿ ದೇವಗುಲದ ಮುಂಭಾಗದ ಒಂದು ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೇವೆ. ಯಾಕಂದರೆ ನಿನ್ನೆ ಶಿವಾಜಿ ಮೂರ್ತಿಯ ಮೆರವಣಿಗೆ ಇದೇ ಒಂದು ಭಾಗದಿಂದ ಏನಂತಂದರೆ ಆ ಒಂದು ಮೆರವಣಿಗೆ ಆರಂಭವಾಗಿತ್ತು. ಇಲ್ಲಿಂದ ಆರಂಭವಾಗೋದ್ರ ಮೂಲಕ ಹಳೆ ಕಾಯಿಪಲ್ಯ ಮಾರುಕಟ್ಟೆ ಮತ್ತು ವಲ್ಲಭಾಯಿ ಚೌಕ್ ಮತ್ತು ಬಸವೇಶ್ವರ ವೃತ್ತ ಹೀಗೆ ಎಲ್ಲವನ್ನು ಮುಗಿಸ್ಕೊಂಡು ಇದೇ ವೃತ್ತವಾಗಿ ಬರುವಂಥ ಸಂದರ್ಭದಲ್ಲಿ ಏನಂತಂದರೆ ಏಕಾಏಕಿ ಕಲ್ಲು ತೂರಾಟವಾಗಿರುವಂಥ ಒಂದು ಪ್ರಕರಣ ಇಲ್ಲಿ ನಡೆದಿರುವಂಥದ್ದು. ನಾವು ಈ ಭಾಗದಲ್ಲೂ ಕೂಡ ನನ್ನ ಬಲಭಾಗದಲ್ಲಿ ನೋಡ್ಬೋದು. ಏನೊಂದು ಆ ಮೆರವಣಿಗೆ ಬರುತ್ತೋ ಬಂದಂಥ ಸಂದರ್ಭದಲ್ಲಿ, ಈ ಒಂದು ಮಸೀದಿ ಸಮೀಪದ ಬಂದಂಥ ಸಂದರ್ಭ, ಕಿಲ್ಲಾವಣಿಯ ಮಸೀದಿ ಸಮೀಪ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಏನಂತಂದರೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡ್ತಾರೆ. ಅದು ಏನಂತಂದರೆ ಏಕಾಏಕಿ ಆ ಒಂದು ಪೊಲೀಸ್ ಅಧಿಕಾರಿಗಳಿಗಿರ್ತಕ್ಕಂಥ SP ಸಿದ್ಧಾರ್ಥ ಗೋಯಲ್ ಅವರಿಗೂ ಬೀಳುತ್ತೆ ಮತ್ತು ಅದು ಗೌರವ ಕಾರ್ಯಕರ್ತರಿಗೂ ಕೂಡ ಬೀಳುತ್ತೆ. ಹೀಗೆ ಕಲ್ಲು ತೂರಾಟ ನಡೆಯುವುದರ ಮೂಲಕ ಭಾಳಷ್ಟು ಪರಿಸ್ಥಿತಿ ಉದ್ಯೋಗವಾಗುತ್ತೆ. ತದನಂತರದಲ್ಲಿ ಏನಂತಂದರೆ ಇಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ತತ್ಕ್ಷಣವೇ ಅಂತಂದರೆ ಇದೇ ಒಂದು ರಸ್ತೆಯಲ್ಲಿ ಅಂತಂದರೆ ಆ ಒಂದು ಪ್ರತಿಭಟನೆಗೆ ಮುಂದಾಗ್ತಾರೆ. ಅದರ ನಂತರದಲ್ಲಿ ಏನಂತಂದರೆ ಆ ಒಂದು ಮಾತಿನ ಚಕಮಕಿಯೂ ಕೂಡ ಆಗುತ್ತೆ. ಅವೆಲ್ಲಗಳ ಮಧ್ಯೆ ಏನಂತಂದರೆ ಪೊಲೀಸರು ಕೂಡ ಆ ಒಂದು ಪರಿಸ್ಥಿತಿಯನ್ನು ತಹಬದಿಗೆ ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈಗ ಒಂದು ಸದ್ಯದ ಒಂದು ಸ್ಥಿತಿಗತಿಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದ ಫೆಬ್ರವರಿ 24 ಕೂಡ ಏನಂತಂದರೆ ಈಗಾಗಲೇ ನಿಷೇಧಾಜ್ಞೆಯನ್ನು ಬಾಗಲಕೋಟೆ ಎಸಿ ಅವರು ಆದೇಶವನ್ನು ಮಾಡಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ
ದಿವಸ ಹಿಂದೂ ಪರ ಸಂಘಟನೆಗಳು ನಾವು ನೋಡಿದ ಸಂದರ್ಭದಲ್ಲಿ ನಿನ್ನೆಯೂ ಕೂಡ ಹೇಳಿದ್ರು, ಯಾರು ಕಿಡಿಗೇಡಿಗಳು ಕಲ್ಲು ತೂರಾಟ ನೋಡಿದ್ರು ಅಂಥವ್ರನ್ನ ಬಂಧನ ಮಾಡಬೇಕು, ಇಲ್ಲದೇ ಇದ್ದರೆ ನಾವು ಇದು ಬೆಳಗ್ಗೆ 10 ಗಂಟೆಗೆ ಸಭೆಯನ್ನು ಕರಿತೇವೆ ಅಂತ ಹೇಳಿದ್ರು. ಆ ಸಭೆಯನ್ನು ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತೇವೆ. ಇದೇ ಅಂಬಾಭವಾನಿಯ ದೇಗುಲದಲ್ಲೇ ಏನಂತಂದರೆ ಬೆಳಗಿನ 10 ಗಂಟೆಗೆ ಏನಂತಂದರೆ ಅವರು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಅಂದರೆ ಒಂದೊಮ್ಮೆ ಕಿಡಿಗೇಡಿಗಳನ್ನು ಬಂಧನ ಮಾಡದೇ ಹೋದಂಥ ಸಂದರ್ಭದಲ್ಲಿ ನಾವು ಅಂಗಡಿ ಮುಗ್ಗಟ್ಟುಗಳ ಬಂದ್ ಮಾಡಿದ್ರಲ್ಲ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಹೀಗಾಗಿ ಇಲ್ಲ ಒಂದು ಕಡೆ ಹಿಂದೂ ಕಾರ್ಯಕರ್ತರ ಎಚ್ಚರಿಕೆ ಮಧ್ಯೆ ಇವತ್ತಿನ ದಿವಸ ಏನಂತಂದರೆ ಒಂದು ಬಾಗಲಕೋಟೆಯ AC ಆಗಿರತಕ್ಕಂಥ ಸಂತೋಷ್ ಜಗಳಾರ್ ಸರ್ ಅವರು ಈಗಾಗಲೇ ಏನಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಒಂದು ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡುವಂಥದ್ದು. ಹಳೆ ಬಾಗಲಕೋಟೆ ಪಟ್ಟಣ, ವಿದ್ಯಾಗಿರಿ ಮತ್ತು ನಮ್ಮನಗರ ಹೀಗೆ 3 ಕಡೆಗಳಲ್ಲಿ ಏನಂತಂದರೆ ಈಗಾಗಲೇ ಏನಂತ ನಿಷೇಧಾಜ್ಞೆ ಜಾರಿಗೊಳಿಸಿರುವಂಥದ್ದು. ಆಯಕಟ್ಟಿನ ಪ್ರದೇಶಗಳಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.